ಪರಿಚಯವನ್ನ ಮಾಡಿಕೊಡ್ಲಿಕ್ಕೆ ಶ್ರೇಯಸ್ ಕೆ ಮಂಜು ಅವರು ಹಾಗೆ ಬೃಂದ ಆಚಾರ್ಯ. ಪಡ್ಡೆ ಹುಲಿ ಶ್ರೇಯಸ್ ಅವರನ್ನ ಬರಮಾಡ್ಕೊಳ್ಳೋಣ ಸ್ಟೇಜ್ಗೆ. ಎಸ್, ಪಡ್ಡೆ ಹುಲಿ, ರಾಣಾ, ವಿಷ್ಣುಪ್ರಿಯಾ, ಆದಮೇಲೆ ಮಾರುತ. ಸೊ ಆಲ್ ದ ವೆರಿ ಬೆಸ್ಟ್ ಬ್ರೋ ನಿಮ್ಗೆ. ಹಾಗೆ ಬೃಂದ, ವೆರಿ ಬ್ಯೂಟಿಫುಲ್ ಗರ್ಲ್. ಜೊತೆಗೆ ಬೃಂದ, ಎಸ್ ಬೃಂದ, ಎಸ್ ಬೃಂದ, ಬೃಂದ, BRINGU, ಬೃಂದ ಆಚಾರ್ಯ. ಸೊ ಜೂಲಿಯಟ್ ಅಲ್ಲಿ ಬಹಳ ಒಳ್ಳೆ ಪ್ರಶಂಸೆ ಕೂಡ ಕೇಳಿಬಂತು. ಜೂಲಿಯಟ್ 2 ನಲ್ಲಿ. ಹೌ ಇಸ್ ಯೋರ್ ಕ್ಯಾರೆಕ್ಟರ್ ಇನ್ ದಿಸ್ ಸಿನಿಮಾ? Shreyas, you want to speak first? Ladies first. ಬಂದಂಥ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ. ಹಾಗೆ ತುಂಬ ಹಿರಿಯರಿದ್ದೀರಾ ಇಲ್ಲಿ, ಎಲ್ಲರಿಗೂ ಒಂದು ಸಾಷ್ಟಾಂಗ ನಮಸ್ಕಾರ ನನ್ನ ಕಡೆಯಿಂದ. ನಾನು ನಿಮ್ಮ ಕ್ವೆಶನನ್ನು ಆನ್ಸರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಈ ಸಿನಿಮಾ ಅನ್ನೋ ಒಂದು ಪ್ರಾಸೆಸ್ಸೇನೆ ಒಂದು ದೊಡ್ಡ ಸೆಲೆಬ್ರೇಷನ್ ಥರ ಅನಿಸುತ್ತೆ. ಸಿನಿಮಾ ಮಾಡೋದೇನೆ ಒಂದು ದೊಡ್ಡ ಸಂಭ್ರಮ. ಒಂದು ನಾನು ಅಲ್ಲದೆ ಇರುವಂಥ ಒಂದು ಪಾತ್ರನ ಕ್ಯಾಮ್ರಾ ಮುಂದೆ ಬಂದು ನಿಂತು ಅದನ್ನು ನಿಭಾಯಿಸೋದಿದೆಲ್ಲ, ಅದು ಪರ್ಸ್ನಲಿ ನನಗೆ ತುಂಬ ಒಂದು ಖುಷಿಯನ್ನ ತಂದು ಕೊಡುತ್ತೆ. ನಂತರ ಅದನ್ನ ಬಂದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಇನ್ನೂ ಒಂದು ದೊಡ್ಡ ಸಂಭ್ರಮ ನನಗೆ. ಸೊ ತುಂಬಾನೇ ಖುಷಿ ಆಗ್ತಾ ಇದೆ. ಮತ್ತೊಂದು ಸಿನಿಮಾ ಜೊತೆಗೆ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ನಮ್ಮ ಪೂರ್ತಿ ಮಾರುತ ಚಿತ್ರ ತಂಡದ ಜೊತೆಗೆ ಇಲ್ಲಿ ಬಂದು ನಿಂತಿದ್ದೀನಿ. ನಾನು ಕೂಡ ನಿಮ್ಮಷ್ಟೇ ಕಾತುರತೆಯಿಂದ ಕಾಯ್ತಾ ಇದ್ದೆ ಸಾಂಗನ್ನು ನೋಡೋದಕ್ಕೆ. ತುಂಬಾನೇ ಖುಷಿ ಆಯಿತು. ಅಷ್ಟು ಒಂದು ಎನರ್ಜೆಟಿಕ್ ಸಾಂಗನ್ನ, ಅದೂ ನಮ್ಮ ಜೈಜಾಂಟಿಕ್ ಹೀರೋ ವಿಜಯ್ ಸರ್ನ ಸ್ಕ್ರೀನ್ ಮೇಲೆ ನೋಡೋದೇನೆ ತುಂಬಾನೇ ಎಕ್ಸೈಟಿಂಗ್ ಅನ್ಸುತ್ತೆ ಸರ್. ನಿಮ್ಮಂಥ ಸ್ಟಾರ್ಸ್ ಜೊತೆಗೆ ಕೆಲಸ ಮಾಡುವಾಗ ಒಂದು ಪರ್ಸ್ಪೆಕ್ಟಿವ್ ಜೊತೆಗೆ ನಾವು ಬರ್ತೀವಿ. ನಿಮ್ಮನ್ನ ಸ್ಕ್ರೀನಲ್ಲಿ ಒಂದು ರೀತಿಯಲ್ಲಿ ನೋಡಿರ್ತೀವಿ ಆ್ಯಂಡ್ ಐ ಗೆಸ್ ಇವ್ರು ಹೀಗಿರ್ತಾರೇನೋ ಅಂತ ಅನಿಸ್ತಾ ಇರುತ್ತೆ. ಬಟ್ ಪರ್ಸ್ನಲಿ ಹೀ ಈಸ್ ವೆರಿ 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 ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಸಚ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾನು ಆನ್ ಕ್ಯಾಮ್ರಾ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದನ್ನ ಎಷ್ಟು ಎಂಜಾಯ್ ಮಾಡಿದ್ನೋ, ಅಷ್ಟೇ ಆಫ್ ಕ್ಯಾಮ್ರಾ ನಾವು ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದಾಗ್ಲಿ ತುಂಬ ಕೂತು ಮಾತಾಡಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಯಲಿ ಬೀಯಿಂಗ್ ವೆರಿ 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 ಸ್ವೀಟ್. ಈ ಸಿನಿಮಾದಲ್ಲಿ ಒಬ್ರಿಗಿಂತ ಒಬ್ರು ದಿಗ್ಗಜರಿದ್ದಾರೆ. ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ನಿಮ್ಮ ಚಿತ್ರದಲ್ಲಿ ಒಂದು ಪಾತ್ರದಲ್ಲಿ ಅಭಿನಯ ಮಾಡೋದಕ್ಕೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ, ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯಿತು. ಆ್ಯಂಡ್ ತುಂಬಾ ಕಲ್ತಿದ್ದೀನಿ ನಾನು ನಿಮ್ಮಿಂದ. ಇದು ಮೊದಲನೇ ದಿನ ನಾವು ಅವ್ರ ಜೊತೆ ಸಿಗ್ತಾ ಇರೋದು. ಸೊ ತುಂಬ ಎಕ್ಸ್ಪೀರಿಯನ್ಸ್ಗಳನ್ನು ಹಂಚ್ಕೋತೀವಿ. ಮತ್ತೆ ಶ್ರೇಯಸ್ ತುಂಬ ಕಾಟ ಕೊಟ್ಟಿದ್ದಾರೆ, ಅದನ್ನು ಕೂಡ ಹಂಚ್ಕೊತೀನಿ ಎಲ್ಲ. ಹಾಗೆ ನಮ್ಮ ಮಂಜು ಸರ್ ಆ್ಯಂಡ್ ರಮೇಶ್ ಯಾದವ್ ಸರ್, ಅವರ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ನಾನಿಲ್ಲಿ ಇವತ್ತು ನಿಮ್ಮ ಮುಂದೆ ನಿಂತಿರ್ತಾ ಇರಲಿಲ್ಲ. ನಮ್ಮ ದಾಸ್ ಸರ್ ನಾವಿರೋದಕ್ಕಿಂತ ತುಂಬಾನೇ ಬ್ಯೂಟಿಫುಲ್ ಆಗಿ ನಮ್ಮನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾರೆ, ತುಂಬಾನೇ ಬ್ಯೂಟಿಫುಲ್ ಫ್ರೇಮ್ಸ್ ಜೊತೆಗೆ ತೋರಿಸ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲದನ್ನು ನಿಮ್ಮ ಜೊತೆಗೆ ಇನ್ನು ಮುಂದೆ ಹಂಚ್ಕೋತಾ ಇರ್ತೀವಿ. ನನಗೆ ಎಷ್ಟು ಈ ಸಾಂಗ್ ಇಷ್ಟ ಆಯಿತೋ ನಿಮಗೂ ಕೂಡ ಅಷ್ಟೇ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬಾನೇ ಒಂದು ಇನ್ನೋಸೆಂಟ್ ಆದಂಥ ಪಾತ್ರ ಮಾಡೋದಕ್ಕೆ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿದೆ. ಒಂದು ಗರ್ಲ್ ನೆಕ್ಸ್ಟ್ ಡೋರ್ ಆ್ಯಂಡ್ ತುಂಬಾನೇ ಎಲ್ಲರಿಗೂ ಇಷ್ಟ ಆಗುವಂಥ ಪಾತ್ರ ಇದು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಇವತ್ತು ನಿಮ್ಮ ಸಮಯನ ನಮಗೆ ಕೊಟ್ಟಿದ್ದಕ್ಕೆ. ಇನ್ನುಳಿದಿದ್ದನ್ನ ಶ್ರೇಯಸ್ ಮಾತಾಡ್ತಾರೆ. ಥ್ಯಾಂಕ್ ಯು. ಏನ್ ಕಾಟ ಕೊಟ್ರು ಅಂತ ಕೂಡ ಅವರೇ ಹೇಳ್ತಾರೆ ಅನ್ಸುತ್ತೆ ಮತ್ತೆ ಮುಂದಿನ ಇಂಟರ್ವ್ಯೂಸ್ ಅಲ್ಲಿ. ಎಸ್, ಓ ಟು ಶ್ರೇಯಸ್ ಕೆ ಮಂಜು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾರುತ ಸಿನಿಮಾದಲ್ಲಿ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಸ್ ರಮೇಶ್ ಯಾದವ್ ಹಾಗೂ ಮಂಜು ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ನಾರಾಯಣ್ ಸರ್ ಜೊತೆ ಒಂದು ಡಿಸ್ಕಷನ್ ನಡೀತಾ ಇತ್ತು. ಡಿಸ್ಕಷನ್ ನಡೆದು ನನಗೆ ಒಂದು ಮಾತ್ರ ನ್ಯೂಸ್ ಬರ್ತಾಯಿತ್ತು, 4th ಬ್ಲಾಕ್ ಆಫೀಸಲ್ಲಿ ಏನೋ ಪ್ಲ್ಯಾನ್ ಮಾಡ್ತಾರೆ ಇವರು ದೊಡ್ಡದಾಗೆ ಅಂತ. ನನಗೆ ಕ್ಯೂರಿಯಾಸಿಟಿ, ಯಾರಿಗೆ ಸಿನಿಮಾ ಮಾಡ್ತಾರೆ ಅಂತ. ಅದೊಂದು 2-3 ಜನಕ್ಕೆ ಫಸ್ಟ್ ಕೇಳಿದ್ರು. ರಮೇಶ್ ಯಾದವ್ ಸರ್ ನಿನ್ನ ನಾನು ಕೇಳಿದೆ, ಶ್ರೇಯಸ್ ಚೆನ್ನಾಗಿರುತ್ತೆ ಸರ್ ಇದು, ಶ್ರೇಯಸ್ ನಾಕೋಣ ಈ ಸಿನಿಮಾದಲ್ಲಿ ಅಂತ ನನಗೊಂದು ಚಾನ್ಸ್ ಕೊಟ್ಟರು.
ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ನಮ್ಮ ತಂದೆಯವ್ರಿಗೂ ಹಾಗೂ ರಮೇಶ್ ಯಾದವ್ ಸರ್ಗೆ ನಾನು ಥ್ಯಾಂಕ್ ಯು. ನೆಕ್ಸ್ಟ್ ನಾರಾಯಣ್ ಸರ್, ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಬಂದಿರೋ ಒಂದು ಲೆಜೆಂಡರಿ ಡೈರೆಕ್ಟರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ತಪ್ಪಾಗಲ್ಲ. ಯಾಕಂದರೆ ನಮ್ಮ ಬಾಸ್ ವಿಷ್ಣು ಸರ್ಗೆ ಸೂಪರ್ ಡೂಪರ್ ಹಿಟ್ ಕಾಂಬಿನೇಷನ್ಸ್ ಇರುತ್ತೆ ನಾರಾಯಣ್ ಸರ್ ಜೊತೆಗೆ. ಸೊ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದೆ ಐ ಥಿಂಕ್ ಒಂದು ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ನಾರಾಯಣ್ ಸರ್ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನನಗೆ ಹೇಳಿದಾಗ ನಂಗೆ ತುಂಬ ಜನ ಹೇಳಿದ್ದು ಒಂದೇ ಏನು ಅಂತ ಹೇಳಿದರೆ, ಒಬ್ಬ ಆ್ಯಕ್ಟರ್ ಆಗಿ ತುಂಬ ಇಂಪ್ರೂವ್ ಆಗ್ತೆ, ಆ ಆ್ಯಕ್ಟರ್ ಆಗಿ ತುಂಬ ಕಲಿತೆ. ಅವ್ರ ಹತ್ರ ಒಂದು ಸ್ಕೂಲ್ ಇದ್ದಂಗೆ ಅದು. ಸೊ ಅವ್ರ ಹತ್ರ ಒಂದು ಡಿಸಿಪ್ಲಿನ್ ಆಗಲಿ, ಒಂದು ಪರ್ಫಾರ್ಮೆನ್ಸ್ ಆಗಲಿ, ಹೇಗೆ ಮಾಡಬೇಕು, ಹೇಗೆ ನಡ್ಕೋಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತೆ ಅಂತ ಹೇಳಿದ್ರು. ಸೊ ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಯಾಕಂದರೆ ಎಲ್ಲೋ ಚಿಕ್ಕ ತಪ್ಪುಗಳು ಮಾಡಿದಾಗ ಅದನ್ನು ತಿದ್ದಿ ಒಂದೊಂದು ಪುಟ್ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ. ಇವಾಗ ಏನೋ ಒಂದು ಟೇಕಲ್ಲಿ ಏನೋ ಒಂದು ರೀತಿ ಮಾಡ್ತಾ ಇರುತ್ತೆ, ಇದಲ್ಲ ಅಂತ ಅವರೇ ಬಂದು ಅವರೇ ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ನನ್ನ ಕೆರಿಯರಲ್ಲಿ ಫಸ್ಟ್ ಟೈಮ್ ಒಬ್ಬರು ಡೈರೆಕ್ಟರ್ ಆ್ಯಕ್ಟ್ ಮಾಡಿ ತೋರಿಸೋದು ಅಂದರೆ ನೀವೇ ಸರ್. ಸೊ ಥ್ಯಾಂಕ್ ಯು. ಸೊ ನನಗೆ ತುಂಬ ಅದು ಈಸಿ ಆಯಿತು ಕಲಿಯೋಕ್ಕೆ. ಅದು ನೆಕ್ಸ್ಟ್ ಬರಬೇಕಂತ ಹೇಳಿದ್ರೆ ವಿಜಯ್ ಸರ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 12 ವರ್ಷದಿಂದ ಪರಿಚಯ ಅನಿಸುತ್ತೆ ಅವರು. ಆಲ್ಮೋಸ್ಟ್ ನಾನು ಚಿಕ್ಕ ವಯಸ್ಸಿಂದ ನೋಡಿರೋರು. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂದಾಗೆ ನನಗೆ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಈಸ್ ಮೈ ಹೀರೋ. ಐ ಹ್ಯಾವ್ ಗ್ರೂನ್ ಅಪ್ ವಾಚಿಂಗ್ ಹಿಸ್ ಮೂವೀಸ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾರೆ ಖಂಡಿತ ಒಂದು ಖುಷಿ ಇದ್ದೇ ಇರುತ್ತೆ. ಬಟ್ ಏನು ಮಾಡ್ತೀವಿ ಅನ್ನೋದು ಒಂದು ತಲೆ ಒಂದು ಇದ್ದೇ ಇರುತ್ತೆ. ಏನು ಮಾಡ್ತೀವಿ ಅವ್ರ ಜೊತೆ ಸೇರ್ಕೊಂಡಾಗ ಏನೋ ಒಂದು ಕ್ರೇಜಿಯಾಗಿ ಮಾಡಬೇಕು ಅಂತ. ಸೊ ಹೀಸ್ ಬಿನ್ ವೆರಿ ಸಪೋರ್ಟಿವ್. ಯಾವಾಗಲೂ ಅವ್ರು ಹೇಳ್ತಿರ್ತಾರೆ, ಶ್ರೇಯಸ್ ಈ ಥರ ಏನೋ ಮಾಡು, ಆ ಥರ ಏನೋ ಮಾಡು ಅಂತ. ನನಗೆ ಯಾವಾಗಲೂ ಕಾಲ್ ಹಿಮ್ ಅಣ್ಣ ಅಂತ. ಸೊ ಲಾಟ್ಸ್ ಆಫ್ ಲವ್ ಫಾರ್ ಹಿಮ್. ಥ್ಯಾಂಕ್ ಯು ಅಣ್ಣ. ತುಂಬ ಪ್ರೀತಿಯಿಂದ ನೀವು ಸೆಟ್ಟಲ್ಲಿ ಕೆಲವು ಸತಿ ಈ ಥರ ಮಾಡು ಅಂತ ಹೇಳ್ಕೊಟ್ಟು ಒಂದು ಸಪೋರ್ಟ್ ಮಾಡಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಒಬ್ಬ ಸ್ಟಾರ್ ಬಂದು ನಿಂತ್ಕೊಂಡು ಕೆಲವು ಸತಿ ಸಜೆಷನ್ ಶಾರ್ಟ್ಸ್ ತೆಗಿತಾರೆ. ಸಜೆಷನ್ ಶಾರ್ಟ್ಸಲ್ಲಿ ಯೂಶ್ವಲ್ ಆಗಿ ಸ್ಟಾರ್ ನಿಲ್ಲಲ್ಲ, ಯಾವಾಗಲೂ ಇನ್ನೊಬ್ರು ಪ್ಲೇಸ್ ಮಾಡ್ತೀವಿ. ಬಟ್ ವಿಜಯ್ ಸರ್ ಒಂದೇ ಮಾತು ಹೇಳಿದ್ದು, ನಾನು ನಿಂತ್ಕೋತೀನಿ ಸಜೆಷನ್ ಶಾರ್ಟ್ಸ್ಗೂ, ನಿನ್ಗೊಂದು ಫೀಲ್ ಸಿಗುತ್ತೆ ಅಂತ. ಸೊ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ಮೀ ಇನ್ ಆ್ಯಕ್ಟಿಂಗ್. ಸೊ ಥ್ಯಾಂಕ್ ಯು ವಿಜಯ್ ಸರ್. ಹಾಗೆ ದಾಸ್ ಸರ್, ನಮ್ಮ ಕ್ಯಾಮ್ರಾಮನ್ ದಾಸ್ ಸರ್ ಅವರು ಏನಿಲ್ಲ, ಅವರು ಆರಾಮಾಗೆ ನೀಟಾಗಿ ಒಂಚೂರು ನಾವು ಚಿಲ್ಲಾಗಿದ್ರೆ ಹೆಂಗಿದ್ರೆ ನೀವು ಪೊಸಿಷನ್ ನಾವು ತೆಕ್ಕೋತೀವಿ, ಒಂದು ಪೊಸಿಷನ್ ಕೊಡ್ತಾಯಿದ್ರು, ನೀವು ಓಡಾಡಿ ನಾನು ಕವರ್ ಮಾಡ್ಕೋತೀನಿ ಅಂತ ಹೇಳಿದರು. ಸೊ ಥ್ಯಾಂಕ್ ಯು ದಾಸ್ ಸರ್. ಹಾಗೆ ಎಲ್ಲ ಟೆಕ್ನಿಷಿಯನ್ಸ್ಗೂ ನಿಜವಾಗ್ಲೂ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಸಿನಿಮಾದಲ್ಲಿ ಆಲ್ರೆಡಿ ನಾನು ಹೇಳ್ಬಾರ್ದ ಅಂದ್ಕೊಂಡಿದ್ದೆ, ಬಟ್ ಆಲ್ರೆಡಿ ಸ್ಕ್ರೀನ್ ಮೇಲೆ ಬಂದಿದೆ. ಹಲವಾರು ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ. ಶರತ್ ಲೋಹಿತೇಶ್ವರ ಸರ್ ಇದ್ದಾರೆ, ತಾರಮ್ಮ ಇದ್ದಾರೆ, ಪ್ರಮೋದ್ ಶೆಟ್ರ್ ಇದ್ದಾರೆ, ಕಮಿಡಿಯನ್ ಗಿರಿ ಅವರಿದ್ದಾರೆ, ಆಮೇಲೆ ಸುಜಯ್ ಶಾಸ್ತ್ರಿ ಇರ್ತಾರೆ, ಮಂಜು ಪಾವಗಡ ಇದ್ದಾರೆ, ನಿಶ್ವಿಕ್ ಅವರಿದ್ದಾರೆ, ರವಿ ಸರ್ ಇದ್ದಾರೆ. ಸೊ ಇಷ್ಟು ಜನ ಕ್ಯಾಶ್ ಸಿಕ್ಕಿದಾಗ ಅವ್ರ ಪಕ್ಕ ಆ್ಯಕ್ಟ್ ಮಾಡ್ಬೇಕಂದ್ರೆ ಸೀನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೆ ಆ್ಯಕ್ಟರ್ಸ್ ಇದ್ದಾಗ ಯಾವಾಗಲೂ ಸೀನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಂಬ್ತೀನಿ. ಸೊ ಇವರೆಲ್ಲರ ಮಧ್ಯ ಆ್ಯಕ್ಟ್ ಮಾಡೋ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಇಡೀ ಟೀಮ್ಗೆ ನನ್ನ ಕಡೆಯಿಂದ ನಿಜವಾಗ್ಲೂ ಐ ಆಮ್ ವೆರಿ ಗ್ರೇಟ್ಫುಲ್. ಇಟ್ ಮೀನ್ಸ್ ಅ ಲಾಟ್. ನಿಜವಾಗ್ಲೂ ಖುಷಿಯಾಗುತ್ತೆ ಒಬ್ಬ ಯಂಗ್ ಆ್ಯಕ್ಟರ್ಗೆ ಒಬ್ಬ ದೊಡ್ಡ ಸೀನಿಯರ್ಸು, ಸ್ಟಾರ್ಸು, ಲೆಜೆಂಡರಿ ಆ್ಯಕ್ಟರ್ಸ್ ಇಲ್ಲ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡೋಕ್ಕಾದ್ರೆ ತುಂಬ ಕಲಿಯೋ ಅವಕಾಶ ಸಿಗುತ್ತೆ ನಾನು ನಂಬ್ತೀನಿ, ನಾನು ಕಲ್ತಿದ್ದೀನಿ ಕೂಡ. ಸೊ ಥ್ಯಾಂಕ್ ಯು. ಐ ಹ್ಯಾವ್ ಗುಡ್ ಹೋಪ್ಸ್ ಆನ್ ದಿಸ್ ಮೂವಿ. ಯಾಕಂದರೆ ಒಂದು ಪಕ್ಕ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನಾನು ಹೇಳ್ತೀನಿ. ಕತೆ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕಲ್ಲ, ಅದನ್ನು ಸರ್ ಹೇಳ್ತಾರೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ಸೊ ಕ್ಯಾಪ್ಟನ್ಗಾಗಿ ಎಲ್ಲರೂ ಕಾಯ್ತಿದ್ದಾರೆ. ಸೊ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕೂಡ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸಾರಿ ಸರ್, ಗೊತ್ತಾಗಿಲ್ಲ, ಹಾಕಿದ್ದೀರಾ? ಸೊ ಸಾರಿ ಸರ್, ಗೊತ್ತಾಗಿಲ್ಲ, ಅದು ಕಾಡಿದ್ದು ಅನ್ಕೊಂಡೆ. ಓಕೆ, ಪರವಾಗಿಲ್ಲ ಬಿಡಿ. ಗಾಡ್ ಬ್ಲೆಸ್ ಯು, ಒಳ್ಳೇದಾಗ್ಲಿ. ಇನ್ನು ಎಲ್ಲರೂ ಸಿನಿಮಾದ ಕಣ್ ಬಗ್ಗೆ ಮಾತಾಡ್ತಿದ್ರು. ಕಣ್ ಯಾರು? DOP ಎಸ್ ಮಾತಾಡ್ತಿದ್ದೀರಾ, ಹಾಗಾಗಿ ಅವರನ್ನೇ ಬರ್ಮಾಡ್ಕೊಳ್ಳೋಣ. ಸೊ ದಾಸ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಡೈರೆಕ್ಟರ್ ಸರ್ ಹೇಳಿದ್ದು, and Das sir is very cute also. He's always smiling. Yeah. So cool dude, Das sir. ಎಲ್ರಿಗೂ ನಮಸ್ಕಾರ. ನೀವು ಮತ್ತೆ ಬೃಂದಾ ಇಬ್ರು ಮ್ಯಾಚಿಂಗ್ ಅನ್ಸ್ತಾರೆ. ಅದಕ್ಕೆ ಎಲ್ಲರಪ್ಪ ಅದು ಕರೆಕ್ಟ್. ನನಗೂ ಏನು ಮಾತಾಡ್ಬೇಕು ಅರ್ಥ ಆಗ್ತಾಯಿಲ್ಲ. ಬಟ್ ಈ ಸಿನಿಮಾ ಕೊಟ್ಟೋದಕ್ಕೆ ನಮ್ಮ ಗುರುಡಾಗಿ ಸಾರ್ ನಮ್ಗೆ ತುಂಬ ಸಂತೋಷ. ಈ ಸಿನಿಮಾದ ಕೆಲಸ ಮಾಡಿದ್ರಲ್ಲ, ಒಂದೊಂದು ಸೀನು ಅಷ್ಟು ಚೆನ್ನಾಗಿ, ಅದು ಹೇಳ್ಬಾರ್ದು. ಅದವತ್ತು ಕೆಲಸ ಮಾಡಿ
ಅಷ್ಟು ಈಸಿ ಬೇರೆ ಯಾರಕ್ಕೂ ನಾನು ಮಾಡಿಲ್ಲ, ಅಷ್ಟು ಈಸಿ ಅದು ನನಗೆ. ಬಟ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದ ಸಿನಿಮಾ. ಡಿ ಎ ನಡೀತಾ ಇದೆ, ತುಂಬ ಸೀನ್ ಮಾಡೋದು ಡಿ ಎ ಮಾಡ್ತಾ ನಮ್ಗೆ ಒಂಥರ ಖುಷಿ ಆಗ್ತದೆ. ಅಷ್ಟು ಚೆನ್ನಾಗಿ ಖರ್ಚು ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್, ಮಂಜು ಸರ್ ಆ್ಯಂಡ್ ರಮೇಶ್ ಅದು. ಆಮೇಲೆ ವಿಜಯ್ ಸರ್ ಹೇಳಲೇಬೇಡ, ಅವರ ಎಮೋಷನ್ಸ್, ಅವ್ರ ಲುಕ್ ಮಾಡಿ ನಾನು ಹೇಳ್ತಾ ಇರ್ತೀವಿ, ಏನು ಸರ್ ಕಡಿಮೆ ಅಷ್ಟು ಚೆನ್ನಾಗಿ ಕಾಣ್ತದೆ. ತುಂಬ ಹ್ಯಾಪಿ. ನಮ್ಮ ಬೃಂದ ಆಗಲಿ, ನಮ್ಮ ಶ್ರೇಯಸ್ ಆಗಲಿ ಎಲ್ಲರೂ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಸಿನಿಮಾ, ಚೆನ್ನಾಗುತ್ತೆ. ಗಾಡ್ ಬ್ಲೆಸ್. ಸೋ ಸ್ವೀಟ್, ಥ್ಯಾಂಕ್ ಯು ಸರ್. ಈಗ ಕ್ಯಾಪ್ಟನ್ ಅಲ್ಲೇ ಇರಿ ಸರ್, ಎಲ್ಲರೂ ಜಾಯ್ನ್ ಆಗ್ತಾರೆ. ಚೆನ್ನಾಗಿ ಕಾಣಿಸ್ತಾ ಇದೆ ಕಾಂಬಿನೇಷನ್ಸು, ಹಾಗೆ ಸ್ಟೇಜಲ್ಲಿ